ಗುಡ್ ಮಾರ್ನಿಂಗ್ ಎವ್ರಿವನ್. ಇಟ್ಸ್ ಆಲ್ರೆಡಿ 12 o'clock. ನಾವು ಟ್ಯೂಬ್ ತೊಗೊಂಡು ಫಸ್ಟು ಸಿಟಿ ಸೆಂಟ್ರಿಗೆ ಬಂದ್ವಿ. ಅಲ್ಲಿಂದ ಬಸ್ ತೊಗೊಂಡು ನಾವು ಹೋಗ್ತಾ ಇದ್ದೀವಿ ಇವತ್ತೊಂದು ಆರ್ಟ್ ಗ್ಯಾಲರಿಗೆ. ಯಾವ ಆರ್ಟ್ ಗ್ಯಾಲರಿ, ಅಲ್ಲಿ ಏನು ನೋಡ್ತೀವಿ ಅನ್ನೋದೆಲ್ಲ ನಿಮಗೆ ಆನ್ ದ ವೇ ಗೊತ್ತಾಗುತ್ತೆ. ಬಟ್ ಜಸ್ಟ್ ಎಂಜಾಯ್ ದಿಸ್ ವ್ಯೂ. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ನಾವು ಬಸ್ಸಲ್ಲಿ ಟೈಮ್ ಲ್ಯಾಪ್ಸ್ ಹಾಕೊಂಡು ಹೋಗ್ತಾ ಇದ್ವಿ. ಈ ಬ್ಯೂಟಿಫುಲ್ ಸೀನರಿ ಎಂಜಾಯ್ ಮಾಡ್ತಾ ನಾವು ರಾಂಗ್ ಡೆಸ್ಟಿನೇಷನ್ಗೆ ಹೋಗಿ ತಲುಪಿಬಿಟ್ವಿ. ಅಲ್ಲಿಂದ ಬೇರೆ ಬಸ್ ತಗೊಂಡು ಮತ್ತೆ ವಾಪಸ್ ರೈಟ್ ಡೆಸ್ಟಿನೇಷನ್ಗೆ ಬಂದ್ವಿ. ತುಂಬ ಪ್ಯಾನಿಕ್ ಆಗಿರೋದ್ರಿಂದ ಏನೂ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಬಿಕಾಸ್ ಲಂಡನ್ನಲ್ಲಿ ಬಸ್ಗಳ ಮೂಲಕ ನೀವು ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ತುಂಬ ಎಕ್ಸ್ಪೀರಿಯನ್ಸ್ ಅಲ್ಲೇ ಟ್ರಾವೆಲ್ ಮಾಡಿ ಇದ್ದವ್ರಿಗೂ ಎಷ್ಟೋ ಸಲ ಕನ್ಫ್ಯೂಸ್ ಆಗುತ್ತಂತೆ. ಹಾಗಾಗಿ ನಾವು ಹೋಗಿದ್ವಿ ಲಂಡನ್ದು ಕಂಟ್ರಿ ಸೈಡ್ಗೆ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ನಮ್ಗೆ ಆವಾಗ ರಿಗ್ರೆಟ್ ಆಯಿತು, ನಾವು ಫಸ್ಟ್ ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿ ಬರ್ಬೋದು ಅಂತ. ಇದು ಪ್ರೀ ಬುಕ್ ಮಾಡಿರೋದ್ರಿಂದ ಲೇಟ್ ಆಗಂಗಿರಲಿಲ್ಲ. ಸೊ ಹಾಗಾಗಿ ಬೇಗ ಓಡಿ ವಾಪಸ್ ಬಂದ್ಬಿಡ್ತೀವಿ. ಸೊ ಇದನ್ನು ಇಮರ್ಸಿವ್ ಆರ್ಟ್ ಗ್ಯಾಲರಿ ಅಂತ ಹೇಳ್ತಾರೆ. ಇದಕ್ಕೆ ನೀವು ಫಸ್ಟಿಗೆ ಅಪಾಯಿಂಟ್ಮೆಂಟ್ ತೊಗೋಬೇಕು. 3500 rupees ಪರ್ ಅಡಲ್ಟಿಗೆ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನೀವು ಏನು ಟೈಮ್ಗೆ ಅಪಾಯಿಂಟ್ಮೆಂಟ್ ತೊಗೋತೀರಾ ಅದಕ್ಕಿಂತ 5 minutes ಲೇಟಾಗಿ ಹೋದ್ರೂ ನಿಮಗೆ ಅಲ್ಲಿ ಎಂಟ್ರಿ ಸಿಗೋಲ್ಲ. ಸೊ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರುತ್ತೆ ಇಲ್ಲಿ. ಆ್ಯಂಡ್ ದೆನ್ ಹಾಗೂ ಹಿಂಗೂ ಮಾಡಿಬಿಟ್ಟು ಆನ್ ಟೈಮಿಗೆ ರೀಚ್ ಆಗಿ ಒಳಗಡೆ ಹೋಗಿ ನೋಡಿದ್ವಿ. ಸಕ್ಕತ್ತಾಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಎಕ್ಸ್ಪೀರಿಯನ್ಸ್ ಇಲ್ಲಿತ್ತು. ಒಂದು ವೇಳೆ ನಿಮಗೂ ಎಲ್ಲಾದರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಲಂಡನ್ಗೆ ಹೋದಾಗ ಫ್ರೇಮ್ಲೆಸ್ ಇಮರ್ಸಿವ್ ಗ್ಯಾಲರಿ ಎಕ್ಸ್ಪೀರಿಯನ್ಸ್ ಇನ್ ಲಂಡನ್ ಅಂತ ಸರ್ಚ್ ಮಾಡಿ ನೋಡಿ. ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. 3500 ಪರ್ ಅಡಲ್ಟಿಗೆ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಆನ್ ಟೈಮಿಗೆ ಹೋಗೋದು ತುಂಬ ಇಂಪಾರ್ಟೆಂಟ್. ಯಾರಾದರೂ ಲಂಡನ್ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ನೆನಪಾಗುತ್ತೆ ಲಂಡನ್ ಐ, ಇಲ್ಲಾಂದರೆ ಲಂಡನ್ ಬ್ರಿಡ್ಜ್. ಅದಲ್ದೇ ಏನು ಮಾಡ್ಬೋದು ಲಂಡನ್ನಲ್ಲಂದರೆ ತುಂಬ ಆರ್ಟ್ ಗ್ಯಾಲರೀಸ್ ಇದೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ತುಂಬ ಮ್ಯೂಸಿಯಮ್ಸ್ ಇದೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಲಾರ್ಜೆಸ್ಟ್ ಇಮರ್ಸಿವ್ ಆರ್ಟ್ ಗ್ಯಾಲರಿ ಇನ್ ಲಂಡನ್. ಇದು ಲಂಡನ್ನ ಮಾರ್ಬಲ್ ಆರ್ಚಲ್ಲಿ ಲೊಕೇಟ್ ಆಗಿದೆ. ಟಿಪಿಕಲ್ ಆಗಿ ನೀವು ಬೇರೆ ಆರ್ಟ್ ಗ್ಯಾಲರಿಗೆ ಹೋದರೆ ನಿಮಗೆ ಪೇಂಟಿಂಗ್ನ ಹ್ಯಾಂಗ್ ಮಾಡಿರ್ತಾರೆ. ಫ್ರೇಮ್ಲೆಸ್ ಗ್ಯಾಲರಿಲಿ ಹೈ ಡೆಫಿನಿಷನ್ ಡಿಜಿಟಲ್ ಪ್ರೊಜೆಕ್ಷನ್ ಮತ್ತು ಮೋಷನ್ ಟ್ರ್ಯಾಕಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇಡೀ ವರ್ಲ್ಡಲ್ಲಿರೋ ಮಾಸ್ಟರ್ ಪೀಸ್ನ ಅವರು 360 ಡಿಗ್ರೀಸಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ನಿಮ್ಗೆ ಹೆಂಗೆ ಅಂತ ಹೇಳಿದ್ರೆ ನೆಲದಿಂದ ಹಿಡಿದು ವಾಲಿಂದ ಹಿಡಿದು ಸ್ಲ್ಯಾಬ್ ದ ಎಂಟೈರ್ ಥಿಂಗ್ ನಿಮಗೆ ಇಮೇಜಲ್ಲಿ ಕವರ್ ಆಗುತ್ತೆ. ಅಂದರೆ ಒಂದು ಮಾಸ್ಟರ್ ಪೀಸು ಎಂಟೈರ್ ರೂಮ್ ಕವರ್ ಆಗಿರುತ್ತೆ. ಇದು ಆ್ಯಕ್ಚುಯಲ್ ಫ್ಯೂಚರ್ ಆಫ್ ಆರ್ಟ್ ಅಂತ ಹೇಳ್ಬೋದು. ನಾವು ಜಸ್ಟ್ ಇಮೇಜಸ್ನ ಫ್ರೇಮಲ್ಲಿ ವಾಲಲ್ಲಿ ನೋಡಲ್ಲ, ನಾವು ಅದ್ರ ಮೇಲೆ ಸ್ಟೆಪ್ ಇನ್ ಮಾಡ್ತೀವಿ. ಇಮೇಜ್ ಮೇಲೆ ಸ್ಟೆಪ್ ಇನ್ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಐ ಹೋಪ್ ಎವ್ರಿ ಒನ್ ಕುಡ್ ಎಕ್ಸ್ಪೀರಿಯನ್ಸ್ ದಿಸ್. ಸೊ ನೀವು ನೋಡ್ತಾ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ನೀವು ಸ್ಲ್ಯಾಬಲ್ಲಿ ಕುತ್ಕೊಂಡಿದ್ದೀರಾ, ನೆಲದ ಮೇಲೆ ಕೂತಿದ್ದೀರಾ, ಅಥವಾ ವಾಲಲ್ಲಿ ಕುತ್ಕೊಂಡಿದ್ದೀರಾ ಅಂತ. ಯಾಕಂದರೆ ಇಮೇಜ್ ಹಾಗೆ ಫ್ಲೋ ಆಗ್ತಾ ಇರುತ್ತೆ. ಇವಾಗ ಫ್ಲೋರಲ್ಲಿರೋದು ನೆಕ್ಸ್ಟ್ ಮೂಮೆಂಟು ವಾಲಲ್ಲಿರುತ್ತೆ. ಈ ಥರ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ನಿಮ್ಮ ಮೈಂಡಲ್ಲೇ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡುತ್ತಿದ್ದು. ಈ ಥರ ಓವರ್ 50+ ಮೋಷನ್ ಇಮೇಜಸ್ನ ಅವರು 25 ರೂಮ್ಸಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಇದನ್ನು ನೋಡಿದ್ರೆ ನಮಗೆ ಬಿಯಾಂಡ್ ರಿಯಾಲಿಟಿ ಅಂತ ಅನಿಸುತ್ತೆ. ನೀವು ನೆಲದ ಮೇಲೆ ಕುತ್ಕೊಂಡು ಮೇಲೆ ನೋಡ್ತಾ ಇದ್ರೆ ಮೇಲೆ ಇಮೇಜ್ ಫ್ಲೋ ಆಗ್ತಾ ಇರುತ್ತೆ, ಕೆಳಗಡೆ ಫ್ಲೋ ಆಗ್ತಾ ಇರುತ್ತೆ. ನಿಮಗೆಲ್ಲ ಒಂದು 2 to 3 minutes ಇಮೇಜ್ ಪಾಸ್ ಆಗ್ತಾ ಬರುತ್ತೆ. ಇದೆಲ್ಲ ತುಂಬ ಫೇಮಸ್ ಆರ್ಟಿಸ್ಟ್ ಮಾಡಿರುವಂಥ ಪೇಂಟಿಂಗ್ಸ್ನ ಅವರು ಈ ಗ್ಯಾಲರಿಯಲ್ಲಿ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ದೆನ್ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಿಮ್ಗೆ ಇಲ್ಲಿ ರೂಮ್ ಬೈ ರೂಮ್ ಇರುತ್ತೆ. ಅಂದರೆ ಒಂದು ರೂಮಿಂದ ಆಚೆಯಿಂದ ಈಚೆ ಎಲ್ಲ ಹೋಗಿ ನೀವು ಆರ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೋದು. ನೀವು ಒಂದು ವೇಳೆ ಲಂಡನಲ್ಲಿ ಇದ್ದು ಅಥವಾ ಲಂಡನ್ಗೆ ಹೋಗೋ ಪ್ಲ್ಯಾನ್ ಇದ್ದು ಅಥವಾ ಎಲ್ಲೋ ಟ್ರಿಪ್ ಹೋಗಬೇಕು ಲಂಡನ್ ಅಂತ ಒಂದು ದಿನ ಹಂಗೆ ಮೈಂಡಲ್ಲಿದ್ದರೆ ನೀವು ಲಂಡನ್ ಬ್ರಿಡ್ಜ್ ಅಲ್ಲದೇ ಏನು ನೋಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಕ್ವೆಶನ್ ಇದ್ದರೆ ಈ ಫ್ರೇಮ್ಲೆಸ್ ಆರ್ಟ್ ಗ್ಯಾಲರಿ ರೆಕಮೆಂಡೆಡ್. ಇದು ಮಸ್ಟ್ ಟ್ರೈ ಬಿಕಾಸ್ ದಿಸ್ ಇಸ್ ಬ್ಯೂಟಿಫುಲ್ ಪ್ಲೇಸ್. ನೀವು ಫ್ರೆಂಡ್ಸ್ ಜೊತೆ ಹೋದರೆ ಅದೇ ಒಂಥರ ವೈಬ್ ಇರುತ್ತೆ. ಇಲ್ಲಿ ಡೇಟ್ಗೂ ಬರ್ತಾರಂಥ ಜನಗಳು, ಮಕ್ಕಳಿಗೆ ಎಜುಕೇಷ್ನಲ್ ಪರ್ಪಸ್ಗೂ ಕರ್ಕೊಬರ್ತಾರೆ. ಅಂದರೆ ಟೆಕ್ನಾಲಜಿ ವೈಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಸ್ಕೂಲ್ಗಳಿಂದೆಲ್ಲ ಕರ್ಕೊಬರ್ತಾರಂತೆ. ಬಟ್ ಯಾರು ಬೇಕಾದರೂ ಹೋಗಿ ಟ್ರೈ ಮಾಡ್ಬೋದು. ನಿಮಗೆ ರಿಲ್ಯಾಕ್ಸೇಷನ್ಗೂ ಇದೊಂದು ಒಳ್ಳೆಯ ಸ್ಪಾಟ್ ಆಗಿರುತ್ತೆ. ನಾವು 12 o'clockಗೆಲ್ಲ ಟ್ಯೂಬಲ್ಲಿ ಬಂದು ಇಲ್ಲಿ ರೀಚ್ ಆದ್ರೂ ನಾವು ಬೇರೆ ಕಡೆ ಹೋಗಿದ್ರಿಂದ, ಅಂದರೆ ನಾವು ರೂಟ್ ತಪ್ಪು ಹೋಗಿರೋದ್ರಿಂದ ಒಂದು 2 hours ಅಲ್ಲೇ ವೇಸ್ಟ್ ಆಯಿತು. ಹಾಗಾಗಿ ಮಧ್ಯಾಹ್ನ ಊಟನೂ ಆಗಿರಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಒಂದು 3 to 4 hours ಟೈಮ್ ಕಳೆದೋಗ್ಬಿಡ್ತು ಗ್ಯಾಲರಿಲೇ. ಇಲ್ಲಿಂದ ಹೊರಗಡೆ ಬಂದರೆ ಸಾಕು ಏನಾದರೂ ತಿನ್ನೋಣ ಅಂತ ಅನಿಸ್ಬಿಟ್ಟಿತ್ತು. ಅಲ್ಲಿಂದ ಸೀದಾ ಒಂದು ಪಿಜ್ಜಾ ಸ್ಪಾಟ್ಗೆ ಹೋಗ್ಬಿಟ್ಟು ಪಿಜ್ಜಾ ತಿನ್ಕೊಂಡ್ವಿ. ನೆಕ್ಸ್ಟು ಹಾಗೆ ಒಂದು ಸ್ವಲ್ಪ ಸಿಟಿ ಡಿಟೋರ್ ಮಾಡೋಣ ಮತ್ತೊಂದು ಸಲ ಈವ್ನಿಂಗಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ. ಸಿಟಿ ಟೂರ್ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಕುಕ್ ಮಾಡಿಕೊಂಡು ತಿಂದು ಮಲ್ಕೊಬಿಟ್ವಿ.
ಇವತ್ತಿಗಿಷ್ಟೇ, ನಾಳೆ ಮತ್ತೆ ಸಿಗುವ. ಬಾಯ್ ಬಾಯ್.